ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತು ಹೊಸ ಅವತಾರ ಇಡೀ ಮನೆಗೆ ಶಾಕ್ ತಂದಿಟ್ಟಿದೆ. ಸೀಸನ್ ಆರಂಭವಾದ ದಿನದಿಂದಲೂ ಸೈಲೆಂಟ್ ಆಗಿದ್ದ ಧ್ರುವಂತ್ ಅದ್ಯಾಕೋ ದಿಢೀರ್ ಫುಲ್ ವೈಲೆಂಟ್ ಆಗಿದ್ದಾರೆ. ಮಾತು ಮಾತಿಗೂ ಕೌಂಟರ್ ಕೊಡ್ತಿದ್ದಾರೆ. ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಗಿಲ್ಲಿ ಎದುರಾಳಿಗಳಿಗೆ ಕೊಡುವ ರೀತಿಯಲ್ಲೇ ಪಂಚ್ಗಳನ್ನ ಕೊಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಗಿಲ್ಲಿಯ ಮ್ಯಾನರಿಸಮ್ ಅನ್ನ ಧ್ರುವಂತ್ ಫಾಲೋ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನ ಮೂಡಿಸೋದಕ್ಕೆ ಕಾರಣವಾಗಿದೆ. ಇದಿಷ್ಟೇ ಅಲ್ಲ, ಗಿಲ್ಲಿಯ ರೀತಿಯ ಧ್ರುವಂತ್ ಬದಲಾಗಿದ್ದಾರೆ ಅಂತ ಹೇಳೋದಕ್ಕೆ ಒಂದು ಪ್ರಮುಖ ಕಾರಣ ಇದೆ. ಈ ಬದಲಾವಣೆ ಆಗಿರೋದು ಸೀಕ್ರೆಟ್ ರೂಮ್ನಲ್ಲಿ. ಅದನ್ನ ಹೇಳೋ ಮೊದಲು ಧ್ರುವಂತ್ರ ಇತ್ತೀಚಿನ ಒಂದಷ್ಟು ಮ್ಯಾನರಿಸಮ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದಾಗಿ ಧ್ರುವಂತ್ ಗಲಾಟೆ ಆಡಿದ್ರೆ, ಕೂಗಾಡಿದ್ರೆ, ಕಿರ್ಚಾಡಿದ್ರು ಎದುರು ನಿಂತವರಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರು. ಅದಕ್ಕೆ ಉದಾಹರಣೆ ಟೀಗಾಂಚಲಿ ಅನ್ನೋ ಪದ. ಹೀಗೆ ಹಲವು ಬಾರಿ ಎಲ್ಲೆ ಮೀರಿ ಮಾತನಾಡಿದ್ದು ಇದೆ. ಕೆಲವೊಮ್ಮೆ ಕೋಪದ ತುತ್ತ ತುದಿಗೂ ಹೋಗಿದ್ದು ನೀವು ನೋಡಿರ್ತೀರಾ. ಆದ್ರೆ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದ ಬಳಿಕ ಧ್ರುವಂತ್ ಮಾತಿನ ಶೈಲಿ, ಆಟದ ರೀತಿ ಎಲ್ಲವೂ ಬದಲಾಗಿ ಹೋಗಿದೆ. ಜೋರಾಗಿ ಕಿರ್ಚಾಡ್ತಾ ಇದ್ದ ಧ್ರುವಂತ್ ಗಿಲ್ಲಿಯಂತೆ ಪಂಚ್ ಕೊಡೋದಕ್ಕೆ ಆರಂಭಿಸಿದ್ದಾರೆ. ಬೇರೆಯವರು ಜಗಳಕ್ಕೆ ನಿಂತಾಗ ಉರಿದು ಬೀಳ್ತಿದ್ದ ಧ್ರುವಂತ್ ಈಗ ತೇಟ್ ಗಿಲ್ಲಿಯಂತೆ ನಗುನಗುತ್ತಾ ಉತ್ತರವನ್ನ ಕೊಡ್ತಾ ಇದ್ದಾರೆ. ಈ ಬದಲಾವಣೆಗೆ ನೇರ ಕಾರಣ ಸೀಕ್ರೆಟ್ ರೂಮ್. ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ದಿನಗಳ ಕಾಲ ಧ್ರುವಂತ್ ಹಾಗೂ ರಕ್ಷಿತಾ ಸೀಕ್ರೆಟ್ ರೂಮ್ನಲ್ಲಿ ಕಳೆದಿದ್ರು. ಈ ವೇಳೆ ಮನೆಯ ಎಲ್ಲ ಸ್ಪರ್ಧಿಗಳ ಆಟವನ್ನ ಸೂಕ್ಷ್ಮವಾಗಿ ಗಮನಿಸೋಕೆ ಅವಕಾಶ ಸಿಕ್ಕಿತ್ತು. ಸ್ಪರ್ಧಿಯಾಗಿ ಮಾತ್ರವಲ್ಲದೆ ಒಬ್ಬ ವೀಕ್ಷಕನಾಗಿ ಬಿಗ್ ಬಾಸ್ ಮನೆಯ ಆಟ ಹೇಗಿರುತ್ತೆ ಅನ್ನೋದನ್ನ ನೋಡೋ ಭಾಗ್ಯ ಹಾಗೂ ಅವಕಾಶ ಧ್ರುವಂತ್ಗೆ ಸಿಕ್ಕಿತ್ತು. ಸೀಕ್ರೆಟ್ ರೂಮ್ನಲ್ಲಿ ರಕ್ಷಿತಾ ಶೆಟ್ಟಿ ಜಗಳ ಆಡ್ತಾ ಫೇವರಿಸಂ ಮಾಡ್ತಾ ಕಾಲಹರಣ ಮಾಡ್ತಾ ಇದ್ರೆ, ಧ್ರುವಂತ್ ಮಾತ್ರ ಎಲ್ಲರನ್ನ ಸೂಕ್ಷ್ಮವಾಗಿ ಗಮನಿಸುತ್ತಾ ಆಟದ ವೈಖರಿಯನ್ನ ಅರ್ಥ ಮಾಡ್ಕೊಳ್ತಾ ಇದ್ರು. ಯಾರು ಹೇಗಾಡ್ತಾರೆ, ಯಾರ ಪ್ಲಾನ್ ಏನು ಅಂತ ನೋಡ್ತಾ ಇದ್ರು. ಇದೇ ರೀತಿ ಗಿಲ್ಲಿಯ ಆಟವನ್ನ ಕೂಡ ಗಮನಿಸಿದ್ದ ಧ್ರುವಂತ್ ಇದೀಗ ಅವರಂತೆಯೇ ಬದಲಾಗಿದ್ದಾರೆ. ಮನೆಯಲ್ಲಿ ಅಷ್ಟೊಂದು ಜನರಿದ್ರು ಗಿಲ್ಲಿಯಂತೆ ಬದಲಾಗಿದ್ದು ಯಾಕೆ ಅನ್ನೋ ಅನುಮಾನ ನಿಮ್ಗೆ ಮೂಡಿರಬಹುದು. ಇದಕ್ಕೆ ಉತ್ತರ ಧ್ರುವಂತ್ ಮಾತಲ್ಲೇ ಇದೆ. ಒಂದು ವಾರ ಸೀಕ್ರೆಟ್ ರೂಮ್ನಲ್ಲಿ ಕಾಲ ಕಳೆದ ಬಳಿಕ ಕಿಚ್ಚನ ಪಂಚಾಯಿತಿಯಲ್ಲಿ ಧ್ರುವಂತ್ರನ್ನ ಮಾತಾಡಿಸುವಾಗ ಸತ್ಯವೊಂದನ್ನ ಧ್ರುವಂತ್ ಬಾಯ್ಬಿಟ್ಟಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಸೀಕ್ರೆಟ್ ರೂಮ್ನಿಂದ ನೋಡುವಾಗ ನಿಮ್ಗೆ ಇಷ್ಟವಾದ ಸ್ಪರ್ಧಿ ಯಾರು ಅಂತ ಸುದೀಪ್ ಕೇಳಿದಾಗ ಧ್ರುವಂತ್ ಹೇಳಿದ್ದು ಗಿಲ್ಲಿ ನಟರ ಹೆಸರನ್ನ. ಕ್ಷಣ ಕ್ಷಣಕ್ಕೂ ಗಿಲ್ಲಿ ಹೊಡೆಯೋ ಪಂಚಿಂಗ್ ಮಾತುಗಳು, ಆಟದ ನಡುವೆಯೂ ಕೊಡೋ ಕೌಂಟರ್ಗಳು, ನಾಮಿನೇಷನ್ ವೇಳೆ ಇತರ ಸ್ಪರ್ಧಿಗಳಿಗೆ ಕೊಡೋ ಫಜೀತಿ ಧ್ರುವಂತ್ಗೆ ಇಷ್ಟವಾದಂತಿದೆ. ಒಬ್ಬ ಸಹ ಸ್ಪರ್ಧಿಯಾಗಿ ಅಲ್ಲದೆ ಒಬ್ಬ ವೀಕ್ಷಕನಾಗಿ ಧ್ರುವಂತ್ಗೆ ಗಿಲ್ಲಿಯ ಆಟ ಇಷ್ಟವಾಗಿದೆ. ನಾನು ಕೂಡ ಇದೇ ರೀತಿ ಆಟವನ್ನ ಆಡಿದ್ರೆ ಹಲವು ವೀಕ್ಷಕರಿಗೂ ಇಷ್ಟ ಆಗ್ಬೋದು ಅನ್ನೋದನ್ನ ಅರ್ಥ ಮಾಡಿಕೊಂಡ ಧ್ರುವಂತ್ ಸೇಮ್ ಟು ಸೇಮ್ ಗಿಲ್ಲಿಯಂತೆಯೇ ಬದಲಾಗಿದ್ದಾರೆ. ಸೀಕ್ರೆಟ್ ರೂಮ್ನಿಂದ ಹೊರಬಂದ ಬಳಿಕ ಧ್ರುವಂತ್ ಮಾತಿನ ಶೈಲಿ, ಆಟದ ರೀತಿ ಎಲ್ಲವೂ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ. ಜೋರಾಗಿ ಕಿರ್ಚಾಡ್ತಾ ಇದ್ದ ಧ್ರುವಂತ್ ಗಿಲ್ಲಿ ಕೊಡುವ ರೀತಿಯ ಪಂಚ್ ಕೊಡೋದಕ್ಕೆ ಆರಂಭಿಸಿದ್ದಾರೆ. ಬೇರೆಯವರು ಜಗಳಕ್ಕೆ ನಿಂತಾಗ ಧ್ರುವಂತ್ ಈಗ ತೇಟ್ ಗಿಲ್ಲಿಯಂತೆಯೇ ನಗುನಗುತ್ತಾ ಹಾಸ್ಯದ ರೂಪದಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಅದನ್ನ ನೀವು ರಕ್ಷಿತಾ ಜೊತೆಗಿನ ನಾಮಿನೇಷನ್ ನಲ್ಲೂ ನೀವು ಗಮನಿಸಿರಬಹುದು. ಇದೆಲ್ಲದಕ್ಕೂ ಕಾರಣ ಗಿಲ್ಲಿಯನ್ನ ನೋಡಿ ಧ್ರುವಂತ್ ಬದಲಾಗಿರೋ ರೀತಿ ಅಂತಿದ್ದಾರೆ ಹಲವು ವೀಕ್ಷಕರು. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಧ್ರುವಂತ್ ಗಿಲ್ಲಿಯನ್ನ ಫಾಲೋ ಮಾಡ್ತಾ ಇದ್ದಾರಾ, ಗಿಲ್ಲಿಯನ್ನ ಕಾಪಿ ಮಾಡ್ತಿದ್ದಾರಾ, ಅಥವಾ ತಮ್ಮದೇ ಆಟವನ್ನ ಹೊಸ ಶೈಲಿಯಲ್ಲಿ ಆಡ್ತಾ ಇದ್ದಾರಾ? ಕಮೆಂಟ್ ಮಾಡಿ ತಿಳಿಸಿ.